ಹಾಯ್ ಫ್ರೆಂಡ್ಸ್, ನಾನು ಮತ್ತು ನನ್ನ ಸಿಸ್ಟರ್ ನಿನ್ನೆ ಶಾಪಿಂಗ್ ಹೋಗಿದ್ವಿ. ಅಲ್ಲಿ ನಾನು ಪಾಕೆಟ್ ಮನಿ ಸೇವ್ ಮಾಡಿದ್ದೆ, ನಂದು ಅಮೌಂಟ್ ಇತ್ತು. ಅದಕ್ಕೆ ನಾನು ನಮ್ಮ ಅಕ್ಕನ ಕರ್ಕೊಂಡು ಹೋಗಿದ್ದೆ. ಏನಾದರೂ ತೊಗೊಂಬರೋಣ ಯೂಸ್ಫುಲ್ ಆಗಿರೋದು ಅಂಥೇಳಿ. ನಾನು ಬಟ್ಟೆಗಳು ನೋಡಿದೆ ಫಸ್ಟು, ಕ್ಲಾತ್ಸ್ ನೋಡಿದ್ರೆ, ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಮತ್ತು ಸ್ಲಿಪ್ಪರ್ಸ್ ನೋಡಿದೆ, ಸ್ಲಿಪ್ಪರ್ಸ್ ಕೂಡ ಹಳೇದಾಗ್ಬಿಡುತ್ತೆ, ಏನು ಚೆನ್ನಾಗಿರಲ್ಲ ಅಂಥೇಳಿ. ಮತ್ತು ಅಲ್ಲಿ ಗೋಲ್ಡ್ ಶಾಪಿಗೆ ಹೋಗಿದ್ದೆ. ಅಲ್ಲಿ ನೋಡಿದೆ ಇವಾಗ ಹೊಸ ಥರ ಏನಪ್ಪ ಅಂದರೆ ಸಿಲ್ವರ್ ಐಟಮ್ಗಳೇ ಬಟ್ ಗೋಲ್ಡ್ ಪಾಲಿಶಲ್ಲಿ ಬರ್ತಿದ್ದಾವೆ. ರಿಂಗ್ಸ್ ಆದರೂ, ಕಿವಿ ರಿಂಗ್ ಆದರೂ, ಬಳೆಗಳಾಗಲಿ, ಮತ್ತು ಟೋರಿಂಗ್ ಕೂಡ ಆಗಿದೆ. ಟೋರಿಂಗ್ ಮೊದಲಿಂದ ಇದ್ದಾವೆ, ಬಟ್ ಅದರಲ್ಲಿ ಡಿಸೈನ್ ಆಗಿ ಚೆನ್ನಾಗಿರೋ ಬಂದಿದ್ದಾವೆ. ಮತ್ತು ಮುಪ್ಪಟ್ಟುಗಳದು ಚೆನ್ನಾಗಿ ಬಂದಿದ್ದಾವೆ. ಅದಕ್ಕೆ ನನ್ನ ಹತ್ರ 10,000 ಇತ್ತು ಅಮೌಂಟು. ಅದಕ್ಕೆ ಯೂಸ್ಫುಲ್ಲಾಗಿ ಮತ್ತು ನನಗೆ ಯಾವಾಗಲೂ ಚೆನ್ನಾಗಿ ಬರಬೇಕು, ಯೂಸ್ಫುಲ್ಲಾಗಿ ನೋಡಿದಷ್ಟೇ ಅಟ್ರಾಕ್ಟ್ ಆಗಿಬಿಡ್ಬೇಕು. ಬಟ್ಟೆಗಳಾದ್ರೆ ನಾವು ಒಂದು ಸಲ ಹಾಕ್ಕೊತೀವಿ, 2 ಸಲ ಹಾಕ್ಕೊತೀವಿ, ಹಳೇದಾದ್ಮೇಲೆ ನಾವು ಮತ್ತೆ ಅದನ್ನು ಹಾಕೋಕ್ಕೆ ಹೋಗೋದಿಲ್ಲ. ಅದಕ್ಕೆ ನನಗೇನು ಅನಿಸ್ತು ಅಂದರೆ, ನಾನು ಸಿಲ್ವರ್ ತೊಗೊಂಡ್ರೆ ಸಿಲ್ವರಿಂದು ನನಗೆ ಸಿಲ್ವರ್ ಅಂದರೆ ಭಾಳ ಇಷ್ಟ ಗೋಲ್ಡ್ಗಿಂತ. ನಾನು ಸಣ್ಣವಳಿದ್ದಾಗಿಂದ ಕೂಡ ಸಿಲ್ವರ್ ಐಟಮ್ಸ್ಗಳ ಮೇಲೆ ಭಾಳ ಇದು. ನಾನು ಇನ್ನೂ ಕಾಲೇಜಲ್ಲಿ ಹೋಗ್ತಿರ್ಬೇಕಾದ್ರೆ ನಾನು ಸಿಲ್ವರ್ ರಿಂಗ್ ತೊಗೊಂಡಿದ್ದೆ. ಅದು ಇವಾಗೂ ನನ್ನ ಹತ್ರ ಇದೆ. ಜಸ್ಟ್ 300 ರೂಪೀಸ್ ಕೊಟ್ಟಿದ್ದೆ. ಇವಾಗೂ ಒಳ್ಳೆ ಲೈಕ್ ಪ್ಲಾಟಿನಮ್ ಟೈಪಿಂದ ಥರನೇ ಲುಕ್ ಇದೆ. ಇನ್ನೊಂದ್ಸಲ ನಾನು ವಿಡಿಯೋನಲ್ಲಿ ಮಾಡಿ ಹಾಕ್ತೀನಿ. ಬಟ್ ಇವಾಗ ಏನಂದರೆ ಗೋಲ್ಡ್ ಪಾಲಿಶ್ ಇರುತ್ತೆ, ಬಟ್ ಅದು ಸಿಲ್ವರೇ, ಬಟ್ ನೋಡೋಕೆ ಮಾತ್ರ ಗೋಲ್ಡ್ ಥರನೇ ಕಾಣುತ್ತೆ. ಯಾರಾದರೂ ಇವಾಗ ನಾವು ಮದುವೆಗಳಿಗೆ ಹಾಕ್ಕೊಂಡು ಹೋದ್ರು ಕೂಡ ಗೋಲ್ಡ್ ಅಂಬಂಗೆ ಆ ರೇಂಜಲ್ಲಿದೆ ನೋಡ್ರಿ. ಇದು ಬಂದು ನಾನು ಡೈಲಿ ಯೂಸ್ ಮಾಡ್ತಿದ್ದೀನಿ. ಆವಲ್ಲೇ ಇವತ್ತಿಂದನೇ ಹಾಕ್ಕೊಂಡಿದ್ದೆ, ಬಟ್ ನಿಮಗೆ ಫೋಟೋಗೋಸ್ಕರ ಇದು ಮಾಡಿದೆ. ಇದು ಮತ್ತೆ ನಾನು ಯಾವಾಗಾದರೂ ಸುಮ್ಮನೆ ಬರ್ಡೇದು ಪಾರ್ಟಿಗಳಿಗೆ ಲೈಟಾಗಿ ಅಕೇಶನಿಗೋಸ್ಕರ ಇದು ಮಾಡಿದ್ದೀನಿ. ಇದು ಬಂದು ಮ್ಯಾರೇಜಸ್ ಬಗ್ಗೆ ಸ್ವಲ್ಪ ಗ್ರ್ಯಾಂಡಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿ. ನೈಟ್ ಟೈಮ್ಸ್ ಹಾಕಿದ್ರಂತೂ ಇನ್ನೂ ಸೂಪರಾಗಿ ಕಾಣುತ್ತೆ. ಸ್ಯಾರಿಯಲ್ಲಾಗಲಿ, ಲೆಹಂಗಾ ಆಗಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಆಯಿತಾ, ಇದು ಎಲ್ಲ ನನ್ನ ಕಲೆಕ್ಷನ್ಸ್. ಮತ್ತು ಬಳೆ ಇತ್ತಲ್ಲ, ನಾನು ಒಂದು ವರ್ಷದ ಕೆಳಗೆ ತೊಗೊಂಡಿದ್ದು. ಅದು ಇನ್ನೂ ಅದು ಡಿಸೈನರ್ದದು ಬಳೆ, ಇನ್ನೂ ಆದರೂ ಸೇಮ್ ಹೊಸ ರೀತಿಯಾಗೇ ಇದೆ. ಅದು ಸಿಲ್ವರ್ ಥರನೇ ಕಾಣುತ್ತೆ. ಇದು ಮೊನ್ನೆ ತೊಗೊಂಡಿದ್ದು, ನಿನ್ನೆ ರಾತ್ರಿ. ಇದು ನಿಮಗೆ ಇಷ್ಟ ಆದ್ರೆಗಿನ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇಷ್ಟ ಆದರೆ ಇಷ್ಟ ಆಯಿತು ಅನ್ನಿ, ಇಲ್ಲ ಅಂದರೆ ಇಲ್ಲ ಅನ್ನಿ. ನಾನು ಏನು ಬೇಜಾರಾಗಲ್ಲ. ನನಗೂ ಗೊತ್ತಾಗುತ್ತೆ ನನ್ನ ಟೇಸ್ಟ್ ಎಷ್ಟಿದೆ, ಚೆನ್ನಾಗಿದೆ ಅಂತ ಅರ್ಥ ಆಗುತ್ತೆ. ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್, ಸರಿನಾ? ಎದಕ್ಕೆ ನಾನು ಸಿಲ್ವರ್ಗೆ ಪ್ರಿಫರ್ ಮಾಡಿದೆ ಅಂದರೆ, ನಮ್ಮ ಹೆಣ್ಮಕ್ಳಿಗೆ ಏನಾದರೂ ವೇಸ್ಟ್ ಮಾಡಬೇಕಂದ್ರೂ ಕೂಡ ಇದಾಗಲ್ಲ. ಬಟ್ಟೆಗಳಂತೂ ನಮ್ಮಲ್ಲಿ 1000 ಗಟ್ಟಲೆ ಇರುತ್ತೆ. ಎಲ್ಲ ಫುಲ್ಲು ವಾರ್ಡ್ರೋಬೆಲ್ಲ ತುಂಬಿಸಿದ್ರು ಕೂಡ ನಮಗಿನ್ನೂ ತೃಪ್ತಿನೇ ಇರಲ್ಲ. ನಾವು 1-2 ಸಲ ಹಾಕ್ತೀವಿ, ಮತ್ತೆ ಫಂಕ್ಷನ್ಗಳಿಗೆ ಹೋದ್ಮೇಲೆ ಮತ್ತೆ ನಾವು ಹಾಕೋಕ್ಕೆ ಹೋಗಲ್ಲ, ಇದಾವೆಲ್ಲ ಹಾಕ್ಬಿಟ್ಟಿದ್ದೀನಿ ಅಂಥೇಳಿ. ಅದಕ್ಕೆ ಮತ್ತು ನಾನು ಇವೆಲ್ಲ ಇದಾಗ್ಬಿಡುತ್ತೆ ಅಂತೇಳಿ 1 ಗ್ರಾಮ್ ಗೋಲ್ಡ್ ತೊಗೊತಿದ್ದೆ ಮೊದಲು. ಅದಾದಮೇಲೆ ಅದು ಶೈನಿಂಗ್ ಹೋಗೋದು, ಕಲರ್ ಹೋಗೋದು, ಏನೋ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಬರ್ತಿತ್ತು. ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಅದಾದ್ಮೇಲಿಂದ ನಾನು ಬಟ್ ಇವಾಗಿನ ಜನ್ರೇಷನ್ಗೆ ಯೂಸ್ಫುಲ್ಲಾಗಿ ವರ್ತ್ಫುಲ್ಲಾಗಿ ಕಲೆಕ್ಷನ್ಸ್ ಅಂದರೆ, ಮತ್ತು ಮೋದಿಯವ್ರು ಕೂಡ ಹೇಳಿದಾರಲ್ಲ, 1 ವರ್ಷ ಬಂಗಾರ ತೊಗೊಳೋದು ಕೂಡ ಸ್ವಲ್ಪ ಕಡಿಮೆ ಮಾಡಿರಿ ಅಂಥೇಳಿ. ಯಾಕಂದರೆ ಬಂಗಾರದ ರೇಟ್ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ. ಮತ್ತು ನಾನು ಅಫೋರ್ಡಬಲ್ ರೇಂಜಲ್ಲಿ ನನ್ನ ಪಾಕೆಟ್ ಮನಿಗೋಸ್ಕರ ನಂದು ರೊಕ್ಕದಿಂದ ತೊಗೊಂಡ್ರೇ ನಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂದರೆ, ನೀವು ಒಂದ್ಸಲ ನೋಡಿರಿ. ಅಪ್ಪ ಕೊಟ್ಟಿರೋ ರೊಕ್ಕ ತೊಗೊಂಡು ಮತ್ತು ಗಂಡ ಕೊಡಿಸಿರೋದು ತೊಗೊಂಡ್ರು ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಇಲ್ಲ ಅಂತಲ್ಲ. ಅವ್ರು ಎಷ್ಟೇ KG ಗಟ್ಟಲೆ ಇದು ಕೊಡಿಸಿದ್ರು ಕೂಡ ನಮಗೆ ನಮ್ಮದೇ ಆದಂಥ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕಂದರೆ ನಮ್ಮ ಪಾಕೆಟ್ ಮನಿದಿಂದ ತೊಗೊಂಡಿದ್ದು ಎಷ್ಟೋ ವರ್ಷ ಆದರೂ ಕೂಡ ನಮಗೆ ಆ ಖುಷಿ ಕೊಡುತ್ತೆ. ಸಿಲ್ವರ್ಗೆ ರೇಟ್, ಮತ್ತು ಇನ್ನೂ ಏನು ಹೇಳಬೇಕು ಅಂದರೆ, ಸಿಲ್ವರ್ಗೆ ಮುಂದೆ ಫುಲ್ ರೇಟ್ ಬರುತ್ತೆ. ಇವಾಗ ಅಷ್ಟು ಇಲ್ಲದೆ, ಇವಾಗೂ ಜಾಸ್ತಿ ಆಗ್ತಾನೇ ಇದೆ, ಬಟ್ ಗೋಲ್ಡ್ಗಿಂತ ಇನ್ನೂ ಜಾಸ್ತಿ ಆಗುತ್ತೆ. ಅದು ಒಂದು ಪಾಯಿಂಟು. ಮತ್ತು ನನಗೆ ಮೊದಲು ಫುಲ್ಲು ಭಾಳ ಸಿಟ್ಟಿತ್ತು. ಬರೀ ಎಷ್ಟಂದರೆ, ಏನಾನ ಸ್ವಲ್ಪ ಯಾರಾದರೂ ರೇಗಿಸ್ಬಿಟ್ರು
ಅದೇ ಫ್ರೆಂಡ್ಸ್ ನಾನು ಹೇಳ್ತಿದ್ನಲ್ಲ, ನನಗೆ ತುಂಬ ಮೊದಲಿಗೆ ತುಂಬ ಸಿಟ್ಟು ಬರ್ತಿತ್ತು. ಮಾತು ಜಾಸ್ತಿ ಯಾರಾದರೂ ರೇಗಿಸಿದ್ರು ಕೂಡ ತುಂಬ ಸಿಟ್ಟಿರ್ತಿತ್ತು. ಎಷ್ಟು ಅಂದರೆ ಇವಳೇನಪ್ಪ ಇಷ್ಟು ಸಿಟ್ಟು ಇದ್ದಾಳೆ ಅಂತ ಅನ್ಕೊತಿದ್ರು. ನನಗೊಬ್ಬರು ಪ್ರಿಫರ್ ಮಾಡಿದರು, ನೀನು ಸಿಲ್ವರ್ ಬಳಸು, ಸಿಲ್ವರ್ ಬಳಸಿದ್ರೆ ಸಿಟ್ಟು ಕಡಿಮೆ ಆಗುತ್ತೆ ಅಂತಂದರು. ಹೌದಲ್ಲ, ನಾನು ಜಾಸ್ತಿ ಸಿಟ್ಟು ಮಾಡ್ಕೊತೀನಿ, ಈ ಥರ ಇರಬಾರ್ದು, ಚೇಂಜ್ ಆಗಬೇಕು ಅಂತೇಳಿ ನನಗೂ ಅನ್ನಿಸ್ತು. ಆವಾಗ ನಾನು ಬಳೆ ತೊಗೊಂಡೆ, ಅದೇ ಹೋದ ವರ್ಷ ತೊಗೊಂಡೆ ನಾನು ಬಳೆ. ಆ ಬಳೆ ಹಾಕ್ಕೊಂಡಾಗಿಂದ ನನ್ನ ಬಾಡಿ ಕೂಡ ಫುಲ್ ಕೂಲ್ ಆಗಿದೆ. ಮತ್ತು ನನಗೆ ಸ್ಟ್ರೆಸ್ ಇಲ್ಲ, ಟೆನ್ಷನ್ ಇಲ್ಲ, ಮತ್ತು ಆ್ಯಂಗ್ಸೈಟಿ ಇಲ್ಲ. ಸಿಟ್ಟು ಕೂಡ ತುಂಬಾ 150ಕ್ಕಿಂತ ಜಾಸ್ತಿನೇ ಕಡಿಮೆ ಆಗಿದೆ ನೋಡ್ರಿ. ಆಯ್ತಾ, ನೆಮ್ಮದಿ ಸಿಗುತ್ತೆ. ಅಂದರೆ ನಮ್ಮ ಪೂರ್ವಜಕರು ಎಲ್ಲರೂ ಹೇಳ್ತಿದ್ರಲ್ಲ, ಬಂಗಾರ ಹಾಕ್ಕೊಂಡ್ರೆ ಬಂಗಾರದಂಗೆ ಇರ್ತೀವಿ. ಅವು ಮೆಟಲ್ಸ್ಗಳಿಂದ ಕೂಡ ನಮ್ಮ ಬಾಡಿಗೆ ರಿಯಾಕ್ಷನ್ಸ್ ಆಗ್ತದೆ, ಅದರಿಂದನೇ ಎಲ್ಲ ಚೇಂಜಸ್ ಕೂಡ ಆಗುತ್ತೆ. ಸಿಲ್ವರ್ ಹಾಕ್ಕೊಂಡ್ರೆ ನಮ್ಮ ಬಾಡಿ ಕೂಲ್ ಆಗುತ್ತೆ, ಮತ್ತು ಟೆನ್ಷನ್ಗಳು ಇರಲ್ಲ, ಮೈಂಡ್ ಕೂಡ ಶಾಂತವಾಗಿರುತ್ತೆ. ಗೋಲ್ಡ್ ಹಾಕ್ಕೊಂಡ್ರಾಗಿನ ನಮ್ಮ ಗೋಲ್ಡಲ್ಲಿ ಏನೇನು ಪ್ರಾಪರ್ಟೀಸ್ಗಳಿದೆ ಅಲ್ಲ, ಆ ಥರದ್ದೆಲ್ಲ ಬರುತ್ತೆ. ಅದಕ್ಕೆ ಜಾಸ್ತಿ ಗೋಲ್ಡ್ ಬಳಸಬೇಕು. ಬಟ್ ಈಗ ರೇಟ್ ಜಾಸ್ತಿ ಆಗಿದೆ ಅಲ್ಲ, ಆಗಲ್ಲ. ಬಟ್ ಇದ್ದಿದ್ವಿ ಯೂಸ್ ಮಾಡಿರಿ, ಇಲ್ಲ ಅದನ್ನೇ ಮತ್ತೆ ತೊಳಸಿ ಇದು ಮಾಡಿಕೊಂಡು ಚೇಂಜ್ ಕೂಡ ಮಾಡಿಸ್ಕೋಬೋದು. ಬಟ್ ಸಿಲ್ವರ್ಗೆ ನಾನು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದೀನಿ. ಸಿಲ್ವರ್ ಯೂಸ್ ಮಾಡೋದ್ರಿಂದ, ಆಮೇಲೆ ಗೋಲ್ಡ್ ಹಾಕ್ಕೊಳೋದ್ರಿಂದ ಕೂಡ ಆಯುಷ್ಯ ವೃದ್ಧಿ ಆಗುತ್ತೆ ಅಂತಾರೆ. ಇವಾಗ ನಾವು ಕೆಲವ್ರು ಕೇಳ್ತಾರೆ, ಗೋಲ್ಡ್ ಹಾಕ್ಕೊಳೋದ್ರಿಂದ ಏನು ಉಪಯೋಗ, ಸಿಲ್ವರ್ ಹಾಕ್ಕೊಳೋದ್ರಿಂದ ಏನು ಉಪಯೋಗ ಅಂತ ಕೇಳ್ತಾ ಇರ್ತಾರಲ್ಲ ಕೆಲವರು. ನಮ್ಮ ಪೂರ್ವಜರು ಏನೇ ಮಾಡಿರ್ಲಿ ಅದ್ರಾಗ ಒಂದು ಬೆನಿಫಿಟ್ ಇದ್ದೇ ಇರುತ್ತೆ. ಈ ಗೋಲ್ಡ್ ಮೆಟಲ್ ಹಾಕ್ಕೊಳೋದ್ರಿಂದ ಪಂಚಭೂತದಾಗಿರೋ ಶಕ್ತಿ ನಮ್ಮ ಗೋಲ್ಡ್ಗೆ ಕನೆಕ್ಟ್ ಆಗಿ, ಆ ಗೋಲ್ಡಿಂದ ನಮ್ಮ ಬಾಡಿ ರಿಜನರೇಟ್ ಆದಂಗೆ ಆಗಿ ಆಯುಷ್ಯ ವೃದ್ಧಿ ಮಾಡುತ್ತಂತೆ. ಇದು ಶಾಸ್ತ್ರಗಳು ಹೇಳುತ್ತೆ. ಏನಾದರೂ ಪ್ರೂಫ್ ಆ ಥರ ಬೇಕನ್ನೋರಿಗೆ. ಆಮೇಲೆ ಎಲ್ಲರಿಗೂ ಗೊತ್ತು, ಆಬ್ವಿಯಸ್ ಆಗಿ ಬೆಳ್ಳಿ ಬಳಸೋದ್ರಿಂದ ಜಾಸ್ತಿ, ಜಸ್ಟ್ ಇದು ಇನ್ಫಾರ್ಮೇಷನ್ ಸಲುವಾಗಿ. ಬೆಳ್ಳಿ ಬಳಸ್ತಾ ನಮ್ದ್ರಲ್ಲಿ ಚಂದ್ರ ಏನಾದರೂ ವೀಕ್ ಇದ್ದರೆ ಇದು ಆಗುತ್ತೆ. ಅದಕ್ಕೆ ನೋಡಿ, ಮುಂಚೆ ಚಿಕ್ಕ ಪಾಪುಗಳಿಗೆ ಬೆಳ್ಳಿ ಸ್ಪೂನಿಂದ ಫಸ್ಟ್ ಹಾಲು ಕುಡಿಸ್ತಾರೆ ಹುಟ್ಟಿದಷ್ಟನ್ನ ಹಾಸ್ಪಿಟಲಲ್ಲಿ. ಆಮೇಲೆ ಬೆಳೀತಾ ದೊಡ್ಡವರಾತ ಬೆಳ್ಳಿ ಬಟ್ಲದಲ್ಲಿ ಊಟ ಮಾಡಿಸ್ತಾರೆ, ಬೆಳ್ಳಿ ತಟ್ಟೆನಲ್ಲಿ ಊಟ ಮಾಡಿಸ್ತಾರೆ. ಆಮೇಲೆ ಬೆಳ್ಳಿ ನೀರು ಕುಡಿಯೋದ್ರಿಂದ ತುಂಬ ಆಯುರ್ವೇದಿಕ್ ಅವ್ರು ಕೂಡ ಅದೇ ಹೇಳ್ತಾರೆ. ಕಾಲದಲ್ಲಿ ರಾಜರೆಲ್ಲ ಯಾಕೆ ಬೆಳ್ಳಿಲಿ ಊಟ ಅಂದ್ರೆ ಆಗಿನ ಕಾಲದಲ್ಲಿ ವೈರಿಗಳು, ಯಾರೋ ಶತ್ರುಗಳು ಬಂದು ಜಾಸ್ತಿ ಕಳಿಸ್ತಿದ್ರಲ್ಲ, ಆ ಊಟದಲ್ಲಿ ಕೂಡ ವಿಷ ಆಗ್ತಿದ್ರು. ಬಟ್ ಬೆಳ್ಳಿ ತಿನ್ನೋದ್ರಿಂದ ಅದು ಕರ್ರಗಾಗ್ಬಿಡುತ್ತೆ, ಇಲ್ಲ ಬ್ಲೂ ಕಲರ್ ಆಗ್ಬಿಡುತ್ತೆ ಐಟಮ್ ವಿಷಾಗಿನ ಸೇರಿಸಿ. ಅದಕ್ಕೆ ಆಲ್ಮೋಸ್ಟ್ ಅವಾಗ ಬೆಳ್ಳಿ ಅದು ಸೇಮ್ ನಮ್ ಲಿಟ್ಮಸ್ ಪೇಪರ್ ತರ ವರ್ಕ್ ಮಾಡುತ್ತೆ ಅನ್ಸುತ್ತೆ. ಇವಾಗ ಕಲರ್ ಚೇಂಜ್ ಹೆಂಗಾಗುತ್ತೆ, ಅದು ನಮ್ಮ ಊಟದಾಗಿರೋ ಪಾಯ್ಸನಸ್ ಕೂಡ ಇದಾಗುತ್ತೆ. ಜಸ್ಟ್ ಅದಕ್ಕೆ ನಾವು ಹೇಳೋದು, ಅತಿ ಹೆಚ್ಚು ಈ 1 ಗ್ರಾಮ್ ಗೋಲ್ಡು ಇವಾಗ ಹೊಸ ಬರ್ತಿರೋದೆಲ್ಲ ಬಳಸೋ ಬದಲು ನಮ್ಮದೇ ನಮ್ಮ ಸ್ವಂತದ್ದು ಇರೋ ವಸ್ತುಗಳನ್ನೇ ಇದು ಮಾಡ್ಬೇಕು. ಮುಂಚೆಯಿಂದ ಏನು ನಮ್ಮ ಪೂರ್ವಜರು ಬಳಸ್ಕೊಂಡು ಬಂದಿದ್ದಾರಲ್ಲ, ಗೋಲ್ಡ್ ಆಗಲಿ ಬೆಳ್ಳಿ ಆಗಲಿ, ಇವಾಗ ಇದೇ ದುಡ್ಡನ್ನ 1 ಗ್ರಾಮ್ ಗೋಲ್ಡಿಗೆ ಹಾಕಿದರೆ ಅದು ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್. ಅವೆಲ್ಲ ಹಾಕೋಕ್ಕೆ ಹೋಗ್ಬಿಡಿ. ಇವಾಗ ಥೌಸಂಡ್ಸ್ ಟುಗೆದರ್ ತೊಗೊಂಡು ವೇಸ್ಟ್ ಮಾಡ್ಕೊಳೋ ಬದಲು ಅದು ನೀವು ನಾಳೆ ಶಾಪಿಗೆ ಕೊಡೋಕೆ ಹೋದ್ರು ಯಾರೂ ತೊಗೊಳಲ್ಲ. ಅಟ್ಲೀಸ್ಟ್ ಈ ಬೆಳ್ಳಿ ಬಂಗಾರ ಇದ್ದರೆ ನಿನ್ನ ಜನ್ರೇಷನ್ ಅಲ್ಲದೆ ನೆಕ್ಸ್ಟ್ ಜನ್ರೇಷನ್ನು ಹಾಕ್ಕೊತಾರೆ. ಯಾಕಂದರೆ ಇದೇನು ಸಾಧಾರಣ ಮುರಿಯಲ್ಲ. ನೆಕ್ಸ್ಟ್ ನೀವು ಬಂಗಾರ ಶಾಪಿಗೆ ಕೊಟ್ಟರು ಕೂಡ ಅಟ್ಲೀಸ್ಟ್ ಅದರದ್ದು ವೇಸ್ಟೇಜ್ ಅಂತ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಇರೋ ರೇಟಿಗಾದರೂ ತೊಗೊತಾರೆ. ನೆಕ್ಸ್ಟ್ ಅದ್ರ ಸಲುವಾಗಿ ಜಾಸ್ತಿ ಬೆಳ್ಳಿ ಬಂಗಾರ ತೊಗೊಂಡು ಇದು ಮಾಡ್ರಿ ಹೊರ್ತಾಗಿ ಈ 1 ಗ್ರಾಮ್ ಗೋಲ್ಡು, ಪಾಲಿಶ್ಡ್ ಗೋಲ್ಡು ಆ ಥರ ಎಲ್ಲ. ಆಮೇಲೆ ಮತ್ತೆ ಕಲರ್ ಚೇಂಜ್, ನಾನು ಮತ್ತೆ ರಿಯಾಕ್ಷನ್ ಆಗ್ಬಿಡುತ್ತೆ ಗೊತ್ತಾ. ನಾನು ಮೊದಲಿಗೆ ಇಡ್ತಿದ್ದೆ ಕಿವಿಗೆ, ಫಸ್ಟ್ ಬಂದು ನೋವು ಆದಂಗೆ ಆಗ್ಬಿಡ್ತಿತ್ತವು. ಅವು ಹೆವಿ ಇರೋವು ನಾವು ಹಾಕ್ತಿದ್ವಲ್ಲ ಸ್ವಲ್ಪ, ಯಾವಾಗಾದ್ರೂ ಫಂಕ್ಷನ್ಗೆ ಹೋದಾಗ ಅವು ಚೆನ್ನಾಗಿ ಕಾಣಿಸ್ತದೆ ಅಂತೇಳಿ. ಬಟ್ ಆಮೇಲೆ ಬಂದಾದ್ಮೇಲೆ ನಾನು ಭಾಳ ನೋವು ತಿಂತಿದ್ದೆ. ಅದಕ್ಕೆ ನಾನು ಅವಾಗಿಂದ ಸ್ವಲ್ಪ ಕಡಿಮೆ ಮಾಡಿಬಿಟ್ಟೆ. ಸರಿ ಫ್ರೆಂಡ್ಸ್, ನಾನು ಇವಾಗ ಇದ್ರದ್ದು ಅಮೌಂಟ್ ಹೇಳ್ತೀನಿ ಮತ್ತು ನೆಟ್ ವೇಟ್ ಕೂಡ ಹೇಳ್ತೀನಿ. ಇದು ನೋಡ್ರಿ, ನೋಡೋಕೆ ತುಂಬ ನನ್ನ ಕಿವಿಗಂತೂ ಭಾಳ ಚೆನ್ನಾಗಿತ್ತು ಗೊತ್ತಾ. ಮತ್ತು ಇದರಲ್ಲಿ ಸರಗಳು ಕೂಡ ಬಂದಿದ್ದಾವೆ, ದೊಡ್ಡ ದೊಡ್ಡ ಸರಗಳು ಕೂಡ ಬಂದಿದೆ. ಗೋಲ್ಡ್ ಪಾಲಿಶೇ, ಬಟ್ ಗೋಲ್ಡ್ ಅಲ್ಲ, ಸಿಲ್ವರು. ಎಲ್ಲ ಬಂಗಾರದ ಅಂಗಡಿಗಳನ್ನ ಕೂಡ ಇರುತ್ತೆ, ಸಿಲ್ವರ್ ಶಾಪ್ಗಳಲ್ಲಿ ಕೂಡ ಇರುತ್ತೆ ನೋಡಿ. ನೀವು ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಬನ್ನಿ ಆಯಿತಾ. ಇದ್ರದ್ದು ಬಂದು 4393 ಅಮೌಂಟ್ ಇದ್ರದ್ದು. 4393. ಎಷ್ಟು ನೆಟ್ ವೇಟ್ ಅಂದರೆ 8.920. ಓಕೆನಾ.
ಇದು ನೋಡಿ, ಇದು ಭಾಳ ಕ್ಯೂಟ್. ದೊಡ್ಡವ್ರು ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣಿಸ್ತೈತೆ, ಸಣ್ಣ ಪಾಪುಗಳಿಗಾದ್ರೂ ಹಾಕ್ಬೋದು ನೀವು. ಇದು ಬಂದು 1622 ಅಮೌಂಟು. ನೆಟ್ ವೇಟ್ ಬಂದು 1.800 ಇದೆ, 800. ಓಕೆನಾ. ಇದು ಬಂದು ನಾನು ಡೈಲಿ ಯೂಸ್ಗಂತ ತೊಗೊಂಡಿದ್ದೆ, ಬಟ್ ಇದು ನೋಡೋಕ್ಕೆ ಹಾಕ್ಕೊಂಡ್ರೆ ಭಾಳ ಕ್ಯೂಟಾಗಿದೆ. ಇದು ಜಸ್ಟ್ 800 ರುಪೀಸ್. ನೀವು ಹೇಳಿದರೆ ನಂಬೋದೇ ಇಲ್ಲ, ಜಸ್ಟ್ 800. ನೆಟ್ ವೇಟ್ ಹೇಳ್ತೀನಿ ಇದ್ರಿ. ಅಷ್ಟೇ 800. ಅದರದ್ದು ಬಿಲ್ಲು ನಾನು ಮನೇಲಿ ಇಟ್ಬಿಟ್ಟಿದ್ದೀನಿ, ನಮ್ಮ ಮನೆಯವ್ರ ಮನೆಯಲ್ಲಿ. ಅದಕ್ಕೆ ನಾನು 800